ನಮಸ್ತೆ ಮಿತ್ರರೇ, ಇವತ್ತು ಒಂದು ರುಚಿಕರವಾದ ಗುಳಿಯಪ್ಪ ಮಾಡೋಣ. ಅದು ಹೆಸರು ಬೇಳೆಯಿಂದ ಮಾಡಿದಂತಹದ್ದು. ಈ ಹೆಸರು ಬೇಳೆ ಮತ್ತು ಸ್ವಲ್ಪ ಅಕ್ಕಿಯನ್ನು ಯೂಸ್ ಮಾಡಿದಂತಹ ಈ ಒಂದು ಆರೋಗ್ಯಕರವಾದ ಗ್ಲುಟನ್ ಫ್ರೀ ಗುಳಿಯಪ್ಪ ಅಥವಾ ಪಡ್ಡು ಅಂತ ಏನು ಕರಿತೀವಿ ನಾವು, ಅದನ್ನು ಬಹಳ ಸುಲಭ ರೀತಿಯಲ್ಲಿ ಮಾಡ್ಬೋದು. ಆರೋಗ್ಯಕ್ಕೂ ಬಹಳ ಉತ್ತಮ. ಅಥವಾ ಇದನ್ನು ನಾವು ಈ ಬೆಲ್ಲ ಹಾಕಿ ಮಾಡಿದ್ರಿಂದಾಗಿ ದೇವರಿಗೆ ನೈವೇದ್ಯವಾಗಿ ಸಹ ಇದನ್ನು ನಾವು ಉಪಯೋಗಿಸಬಹುದು. ಹಾಗಾದರೆ ನಾನಿವತ್ತು ಈ ಒಂದು ವರಮಹಾಲಕ್ಷ್ಮಿಯ ದಿನ ಇದನ್ನು ಮಾಡಿದ್ದೆ ದೇವರಿಗೆ ನೈವೇದ್ಯವಾಗಿ. ಅದನ್ನು ಪುನೊಮ್ಮೆ ಇವತ್ತು ನಾನು ಸ್ವಲ್ಪ ಜೀರಿಗೆ ಎಲ್ಲ ಸೇರಿಸಿ ಒಂದು ಹೊಸತಾಗಿ ನಿಮಗೆ ಮಾಡಿ ತೋರಿಸಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಈ ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಉತ್ತಮವಾದ ಮತ್ತು ಸ್ವಲ್ಪವೇ ಟೈಮ್ನಲ್ಲಿ ಮಾಡುವಂತಹ ಈ ಒಂದು ಗುಳಿಯಪ್ಪವ ಪಡ್ಡುವ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ಹೆಸರು ಬೇಳೆಯನ್ನೊಂದು 2-3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಹಾಗೆ ಹೆಸರು ಬೇಳೆ ಒಟ್ಟಿಗೆ ಒಂದು ಲೋಟದಷ್ಟು ಈ ಅಕ್ಕಿಯನ್ನು ಸಹ ನೆನೆಸಿಟ್ಟುಕೊಂಡಿದ್ದೇನೆ. ಇವತ್ತು ನಾವು ಹೆಸರು ಬೇಳೆಯನ್ನು ಮತ್ತು ಅಕ್ಕಿಯನ್ನು ಬಳಸಿ ಒಂದು ಪಡ್ಡು ಮಾಡೋಣ. ಅದನ್ನು ಹೆಚ್ಚಾಗಿ ದೇವರಿಗೆ ನೈವೇದ್ಯ ರೂಪದಲ್ಲಿ ಇಡುವಂತಹ ಪಡ್ಡು ಇದು. ಇಲ್ಲಿ ಒಂದು 25 ಗ್ರಾಮ್ಸ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ, 25 ಗ್ರಾಮ್ಸ್ನಷ್ಟು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ ಮತ್ತು ಈ ಕಾಳುಮಮ್ ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಹೆಚ್ಚಾಗಿ ನಾವು ದೇವರಿಗೆ ನೈವೇದ್ಯ ರೂಪದಲ್ಲಿ ಇಡುವಂಥದ್ದು ಮತ್ತು ನಾವು ತಿನ್ನುವುದಕ್ಕೆ ಸಹ ಹೀಗೆ ಬೆಳಗಿನ ಉಪಹಾರವಾಗಿ ಸಹ ನಾವು ಮಾಡ್ಕೊಳ್ಬಹುದು. ಬಹಳ ರುಚಿಕರವಾಗಿ ಬರ್ತದೆ. ಇದಕ್ಕೆ ಸೋಡಾ ಎಲ್ಲ ಏನು ಹಾಕಲಿಕ್ಕಿಲ್ಲ. ಮೊದಲಿಗೆ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಹೆಸರು ಬೇಳೆ, 1 ಲೋಟಕ್ಕೆ 1 ಲೋಟ ಅಕ್ಕಿ, ಹಾಗೆ ಹೆಸರು ಬೇಳೆ ಹಾಗೂ 1 ಲೋಟ ಅಕ್ಕಿ, ಇಷ್ಟನ್ನು ಹಾಕ್ಕೊಂಡು ಇದರೊಟ್ಟಿಗೆ ತೆಂಗಿನ ತುರಿ, ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ, ಸುಳಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಹಾಕ್ಕೊಂಡು 1/4 ಗ್ಲಾಸ್ನಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿತ್ರರೇ ನೋಡಿ, ಈ ರೀತಿಯಾಗಿ ಬಂದು ಸ್ವಲ್ಪ ಹಾಕ್ಕೊಂಡೆ, ಸುರಿಗೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡೆ ನಾನು. ಇನ್ನೀಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಷ್ಟು ದಪ್ಪ ಬಂದರೆ ಸಾಕು, ಹೆಚ್ಚು ತೆಳುವೂ ಸಾಗಬಾರ್ದು, ತುಂಬ ದಪ್ಪ ಸಾಗಬಾರ್ದು. ಇದನ್ನು ಈಗ ಇದಕ್ಕೆ ಈ ಒಂದು ಏಲಕ್ಕಿಯನ್ನು ಇದಕ್ಕೆ ಕೊನೆಗೆ ಗುದ್ದಿಕೊಂಡು ಹಾಕೋಣ. ಮೊದಲೇ ಹಾಕೊಳ್ಳೋದು ಬೇಡ, ಅದರ ಪರಿಮಳದಲ್ಲಿ ಹೋಗ್ತದೆ. ಅದಕ್ಕೆ ಏಲಕ್ಕಿಯನ್ನು ಗುದ್ದಿಕೊಂಡು ಹಾಕ್ಕೊಂಡು ಇಲ್ಲಿ ಬೇಕಿದ್ದರೆ 1 ಚಮಚದಷ್ಟು ಜೀರವನ್ನು ಸಹ ನಾವು ಹಾಕ್ಕೊಳ್ಬೋದು. ನಾವು ಹೀಗೆ ಮಾಡೋದಾದರೆ ಜೀರ ಸಹ ಹಾಕ್ಕೊಂಡ್ರೆ ಒಳ್ಳೆಯದಾಗ್ತದೆ. ಯಾಕಂದರೆ ಹೆಸರು ಬೇಳೆಯಿಂದ ಮಾಡೋದಿಲ್ಲ, ಅದರಿಂದಾಗಿ ಇದನ್ನೀಗ ನಾವು ಒಂದೂವರೆ ಗಂಟೆಗಳಷ್ಟು ಅಥವಾ 1-2 ಗಂಟೆ ಇಟ್ಟರೆ ಸಹ ಒಳ್ಳೆಯದು. ಬೆಳಿಗ್ಗೆ ಬೇಗ ಎದ್ದ ಕೂಡಲೇ ಇದನ್ನು ಗ್ರೈಂಡ್ ಮಾಡಿ ಹೀಗೆ ಇಟ್ಟು ಇದನ್ನು ಒಂದು ಫರ್ಮೆಂಟೇಷನಿಗೆ ಇಡುವ. ಬೇಕಿದ್ರೆ ಜೀರ ಬೇಕಿದ್ರೆ ಮತ್ತೆ ನಾವು ಹೀಗೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇಲ್ಲದಿದ್ದರೆ ಜೀರ ಸಹ ಹಾಕ್ಕೊಳ್ಬೋದು, ಶುಂಠಿ ಹಾಕ್ಕೊಳ್ಬೋದು, ಯಾವ ಸಹ ಹಾಕ್ಕೊಳ್ಬೋದು. ವೀಕ್ಷಕರೇ, ಇಲ್ಲಿ ನೋಡಿ, ನಾನೊಂದು 2 ಗಂಟೆಗಳ ಕಾಲ ಇಟ್ಕೊಂಡಿದ್ದೇನೆ. ಅಲ್ಲಿಗೆ ನೋಡಿ, ಅದು ಸ್ವಲ್ಪ ನೆಂದುಕೊಂಡಿದೆ, ಒಳ್ಳೆ ಸ್ವಲ್ಪ ಫರ್ಮೆಂಟ್ ಆದ ಹಾಗೆ ಸಹ ಕಾಣ್ತದೆ ನೋಡಿ. ಇನ್ನೀಗ 1 ಚಮಚದಷ್ಟು ಈ ಜೀರಿಗೆಯನ್ನು ಮಾಡಿಕೊಂಡು ಹಾಕೊಳ್ಳೋಣ. ಇಲ್ಲಿ ಬೇಕಿದ್ದರೆ ಹಳದಿ ಪುಡಿ ಸಹ ಹಾಕ್ಕೊಳ್ಬೋದು ನೀವು ಬೇಕಿದ್ದರೆ. ದೇವರಿಗೆ ನೈವೇದ್ಯ ಮಾಡುವಾಗ ಹೆಚ್ಚಾಗಿ ಇದು ಜೀರಿಗೆ ಹಾಕೊಳ್ಳೋದಿಲ್ಲ. ನಾವು ಈಗ ಇದರಲ್ಲಿ ಹೀಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡುವಾಗ ಹಾಕ್ಕೊಳ್ಬೋದು. ಇಲ್ಲೀಗ ನಾನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇದನ್ನು ಅಪ್ಪದ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ನಾವೀಗ ಗುಳಿಯಪ್ಪ ಮಾಡ್ತಿದ್ದೇವೆ ನೋಡಿ.
ಹೆಸರು ಬೇಳೆಯ ಗುಳಿಯಪ್ಪ. ಇದಕ್ಕಿಂತ ನಾನು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. ತುಪ್ಪ ಬಿಸಿಯಾಗಲಿ. ಬಿಸಿಯಾದ ಮೇಲೆ ನಾವು ಈ ಗುಳಿಯಪ್ಪದ ಇದನ್ನು ಹಿಟ್ಟನ್ನು ಹಾಕೊಳ್ಳೋಣ ಒಂದೊಂದಾಗಿ. ಮುಕ್ಕಾಲು ಹಾಕಿದರೆ ಸಾಕು. ಇನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಉರಿ ಮಾತ್ರ ಒಂದು ಹದದಲ್ಲಿರಲಿ, ತುಂಬ ಜೋರು ಇಟ್ಕೊಳ್ಳೋದು ಬೇಡ ವೀಕ್ಷಕರೇ. ಹದ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, 1-2 ನಿಮಿಷಗಳ ಬಳಿಕ ಹೇಗೆ ಉಬ್ಬಿ ಬಂದಿದೆ ನೋಡಿ. ಇದನ್ನು ಅಡಿಮೇಲೆ ಮಾಡ್ಕೊಳ್ಳೋಣ ಒಂದೊಂದಾಗಿ. ನೋಡಿ, ಕಲ್ಲರ್ ನೋಡಿ ಎಷ್ಟು ಚಂದ. ಏನು ಹಳದಿ ಸಹ ಹಾಕ್ಕೊಳ್ಳಿಲ್ಲ ನಾನು, ಆದರೂ ಕಲರ್ಫುಲ್ಲಾಗಿ ಇನ್ನು ಸಹದಾ ಉರಿಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊಳ್ಳೋಣ ವೀಕ್ಷಕರೇ. ನೋಡಿ, ಸಣ್ಣ ಉರಿಯಲ್ಲಿ 5 ನಿಮಿಷ ಇಟ್ಕೊಂಡಿದ್ದೇನೆ. ಎಷ್ಟು ಸ್ಮೂತ್ ಉಂಟು ನೋಡಿ ಅಂತ. ನೋಡಿ, ಹೀಗೆ ಮುಟ್ಟುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸ್ಮೂತ್ ಅಂತ. ನೋಡಿ, ಆಯಿತು, ಬೆಂದಿತ್ತಿದೆ. ಈಗ ಬೇಕಿದ್ದರೆ ಹೀಗೆ ಚೆಕ್ ಮಾಡಿದರೆ ಆಯಿತು. ಒಳಗೆ ಹಾಕ್ಕೊಂಡು ನೋಡಿ, ಏನು ಹಿಡಿತಾ ಇಲ್ಲ. ಈಗ ಒಂದೊಂದಾಗಿ ಇದನ್ನು ನಾನು ತೆಗೆದುಕೊಳ್ತಿದ್ದೇನೆ. ನೋಡಿ, ತುಪ್ಪ ಸಹ ಹಾಗೆ ಏನು ಹೆಚ್ಚು ಎಳೆದುಕೊಳ್ಳಿಲ್ಲ. ತುಪ್ಪ ಅದರಲ್ಲೇ ಉಂಟು, ನಿಮಗೆ ಕಾಣ್ಬೋದು. ಈಗಲೇ ಸ್ಮೂತ್ ಹೇಳಿದೆ ಸ್ಮೂತ್. ಇಲ್ಲಿ ನೋಡಿ ಅಂದರೆ ತುಪ್ಪ ನೋಡಿ ಅದರಲ್ಲೇ ಹಾಗೆ ಉಳಿದಿದೆ. ನೆಕ್ಸ್ಟ್ ಬ್ಯಾಚಿಗೆ ತುಪ್ಪ ಬೇಕಂತ ಸಹ ಇಲ್ಲ ನೋಡಿ. ಇಲ್ಲಿಗ ಪುನಃ ಇದಕ್ಕೆ ನೋಡಿ, ಎಲ್ಲಿ ಸ್ವಲ್ಪ ತುಪ್ಪ ಕಮ್ಮಿ ಉಂಟು ಅದಕ್ಕೆ ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು, ತುಪ್ಪ ಸಿದಗೆ ಹೆಚ್ಚು ಬೇಕಂತ ಇಲ್ಲವೇ ಇಲ್ಲ ನೋಡಿ. ಹೀಗೆ ಸ್ವಲ್ಪ ಮಾತ್ರ ಕಲಡಿಸಿಕೊಂಡು ಹಾಕ್ಕೊಳ್ಬೇಕು. ನೀವು ಆಗಾಗಲೇ ಮಾಡೋದಾದರೆ ಈ ಸ್ವಲ್ಪ ಅಡಿಗೆ ಸೋಡವ ಅಥವಾ ಇನೋವಾ ಸ್ವಲ್ಪ ಹಾಕ್ಕೊಂಡ್ರೆ ಮತ್ತೆ ಒಳ್ಳೆ ಇನ್ನೂ ಸುಬ್ಬಿ ಬರ್ಬೋದು. ಇಲ್ಲದಿದ್ದರೆ ಸ್ವಲ್ಪ ಅದೇ ನಾನು ಹೇಳಿದೆಲ್ಲ 1-2 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಮಾಡಿ ಹಿಟ್ಟು ರೆಡಿ ಮಾಡಿದರೆ, ಅಥವಾ ರಾತ್ರಿ ಸಹ ಮಾಡಿಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹೆಸರು ಬೇಳೆ ಅಲ್ಲ. ಈಗ ಸಣ್ಣ ಉರಿಯಲ್ಲಿ, ಹದಾ ಉರಿಯಲ್ಲಿ, ಸಣ್ಣ ಅಲ್ಲ, ಇದನ್ನು ಬೇಯಿಸ್ಕೊಳ್ಳೋಣ ವೀಕ್ಷಕರೇ. ಇಲ್ಲಿ ನೋಡಿ, 2ನೇ ಸೆಟ್ ಎಷ್ಟು ಸ್ಮೂತು ನೋಡಿ ಅಂತೆ. ಇದು ಹೆಸರು ಬೇಳೆ ಅದರಿಂದಾಗಿ ಇಷ್ಟು ಸ್ಮೂತಾಗಿ ಬರ್ತದೆ ನೋಡಿ. ಎಲ್ಲ 2ನೇ ಸೆಟ್ ಸಹ ತೆಗಿತಾ ಇದ್ದೇನೆ. ಸ್ವಲ್ಪ ಫರ್ಮೆಂಟ್ ಆದರೆ ಬಹಳ ಚೆನ್ನಾಗಿ ಬರ್ತದೆ. ನಿಮಗೆ ಪುರ್ಸೊತ್ತಿರದಿದ್ದರೆ ನೀವು ಇದನ್ನು ನೋಡಿ, ಇಲ್ಲಿ ಚಹಾ ಸಹ ರೆಡಿ ಆಗ್ತಾ ಉಂಟು. ಇಲ್ಲಿ ಚಹಾದೊಟ್ಟಿಗೆ ತಿನ್ನಲಿಕ್ಕಂತೂ ಸೂಪರ್ಬ್ ಆಗಿರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಒಂದು ಹೆಲ್ದಿಯಾದ, ಮುಟ್ಟಿದರೆ ನೋಡಿ ಹೀಗೆ ಎಷ್ಟು ಸ್ಮೂತಾಗಿ ಉಂಟು ನೋಡಿ. ನೋಡುವಾಗ ಗಟ್ಟಿ ಇದ್ದಾಗೆ ಕಾಣ್ತದೆ, ಬಟ್ ಭಾರಿ ಸ್ಮೂತಾಗಿ ಉಂಟು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.